ನಾನು ನಿನ್ನೆ ಹೇಳಿದಾಗೆ ಇವತ್ತು ನಾನು ಕನ್ನಡದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. IESE ಪೋರ್ಟಲ್ ಎಂಟ್ರಿ ಯಾವ ರೀತಿ ಮಾಡಬೇಕು ಅಂತ ಇಂಟಗ್ರೇಟೆಡ್ ಎಪಿಡೆಮಾಲಜಿಕಲ್ ಸರ್ವಿಲೆನ್ಸ್ ಎನ್ಹಾನ್ಸ್ಡ್ ಎಪಿಡೆಮಾಲಜಿಕಲ್ ಸರ್ವಿಲೆನ್ಸ್. ಸೊ ಇದೆಲ್ಲ ಸರ್ವಿಲೆನ್ಸ್ HIV ಸರ್ವಿಲೆನ್ಸ್ ಏನ್ ನಡೀತಾ ಇದೆ ಅದೊಂದು ಮಲ್ಟಿಪಲ್ ಆಸ್ಪೆಕ್ಟ್ಸ್ ಇದೆ. ಲೈಕ್ ಮಾರ್ಟಾಲಿಟಿ ಇರ್ಬೋದು, ಆ ರೀತಿ ಬೇರೆ ಬೇರೆ ಆಸ್ಪೆಕ್ಟ್ಸ್ ಇದೆ. ಅದನ್ನೆಲ್ಲ ಕಂಬೈನ್ ಮಾಡಿ ನಾವು IESE ಪೋರ್ಟಲ್ ಅಂತ ಮಾಡ್ತೀವಿ. ಅದನ್ನ ಎಂಟ್ರಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇವಾಗ ನಾನು ಲಾಗಿನ್ ಆಗ್ತಾ ಇದ್ದೀನಿ. ಸೊ ಲಾಗಿನ್ ನಲ್ಲಿ ಓಕೆ, ಸೊ ಲಾಗಿನ್ ಆಗ್ತಾ ಇದ್ದೀನಿ. ಲಾಗಿನ್ ಆಗಿರ್ಬೋದು. ಮೊದಲನೇದಾಗಿ ನಾವು ಸೈಟ್ ಇನ್ಚಾರ್ಜ್ ಲಾಗಿನ್ ಐಡಿ ಏನಿದೆ, ಸೈಟ್ ಇನ್ಚಾರ್ಜ್ ಸೈ ಅಂತ ಇದೆ, 2 ಸ್ಮಾಲ್ ಲೆಟರ್ಸ್. ಉಳಿದಿದ್ದೆಲ್ಲ ಸೈಟ್ ಕೋಡ್, ಸೈಟ್ ನಂಬರ್, ಪಾಸ್ವರ್ಡ್ ಡಿಫಾಲ್ಟ್ ಆಗಿ 1 2 3 ಆಗುತ್ತೆ. ಸೈನ್ ಆದ್ಮೇಲೆ ಇದು ಸೈಟ್ ಇನ್ಚಾರ್ಜ್. ಮೊದಲು ಏನ್ ಮಾಡ್ಬೇಕು, ಸೈಟ್ ಮಾಡ್ಯೂಲ್ ಅಂದ್ರೆ ಸೈಟ್ ಸ್ಟೇಟಸ್ ನ ಅಪ್ಡೇಟ್ ಮಾಡ್ಬೇಕು ಮೊದಲು. ಇದೆಲ್ಲ ಮಾಡ್ಯೂಲ್ ಇದೆ. ಒಂದು ಸೈಟ್ ಸ್ಟೇಟಸ್ ಅಂತ ಅಂದ್ರೆ ಈಗ ಸೈಟ್ ಯಾವ ಸ್ಟೇಟಸ್ ಇದೆ ಈಗ ಆಲ್ರೆಡಿ ನೀವೆಲ್ಲರೂ ಶುರು ಮಾಡಿರ್ಬೋದು ಇವಾಗ ಸೈಟ್ ಕಲೆಕ್ಷನ್. ಬಟ್ ಕೆಲವೊಂದು ರೇವ್ ಎಕ್ಸಾಮ್ ಅಂತ ಕೆಲವೊಂದು ಸೈಟ್ ಆಗಿದೆ. ಸೊ ಅದು ನೋ ಶುರುವಾಗಿಲ್ಲ ಅಂತ. ಸೈಟ್ ಸ್ಟೇಟಸ್ ಕಂಪ್ಲೀಟ್ ಆದ್ಮೇಲೆ ಕಂಪ್ಲೀಟ್ ಆಗಿದೆಯೋ ಇಲ್ವೋ ಅಂತೇಳಿ, ಅಥವಾ ಕಂಪ್ಲೀಟ್ ಆದ್ರೆ ಯಾವತ್ತು ಕಂಪ್ಲೀಟ್ ಆಯ್ತು, ಮುಗಿಸಿದಿರಾ ಅಂದ್ರೆ ನಿಮ್ ಟಾರ್ಗೆಟ್ ಏನಿದೆ ಅದು ಎಷ್ಟಕ್ಕೆ ರೀಚ್ ಆಯ್ತು ಅದೆಲ್ಲ ಬರುತ್ತೆ ಸೈಟ್. ನೆಕ್ಸ್ಟ್ ಡೈಲಿ ಸ್ಯಾಂಪಲ್ ಮತ್ತೆ ಡೇಟಾ ಟ್ರಾನ್ಸ್ಪೋರ್ಟೇಷನ್ ಶೀಟ್ಸ್ ಮತ್ತೆ ಸೈಟ್ ವಿಸಿಟ್ ರಿಪೋರ್ಟ್, ಯಾರಾದ್ರೂ ವಿಸಿಟ್ ಮಾಡಿದಾಗ ಏನಿರುತ್ತೆ. ಸೊ ಈ ಮೇನ್ ಆಗಿ ಆಸ್ಪೆಕ್ಟ್ 1 by 1 ನೋಡೋಣ. ಅದ್ರ ಜೊತೆಗೆ ಅಕ್ನಾಲಜ್ಮೆಂಟ್ ಅಂದ್ರೆ ನೀವು ಕಳಿಸಿರುವಂತದ್ದು ಟ್ರಾನ್ಸ್ಪೋರ್ಟ್ ಮಾಡುವಂತ ಸ್ಯಾಂಪಲ್ಸ್ ಶೀಟ್ಸ್ ಅದು ರೀಚ್ ಆಗಿದೆ ಸೊ ಅದು ಬರುತ್ತೆ. ಆಮೇಲೆ ಪಾಸಿಟಿವ್ ಬರುತ್ತೆ, ನಿಮ್ಮ ಸರ್ವಿಲೆನ್ಸ್ ಮಾಡ್ತಿದ್ದು ಅದು ಒಂದು ಬರುತ್ತೆ. ಸೊ ಅದಕ್ಕೆ HSS ನಂಬರ್ ಇರುತ್ತೆ. ಅದನ್ನ ನಿಮ್ಮ ಐಡಿ ಲಿಂಕ್ ಇರೋದ್ರಿಂದ ಲಿಂಕ್ ಅನಾಲಿಸಿಸ್ ಲಿಂಕ್ ತಗೊಂಡು ಮುಂದೆ ನಂಬರ್ ಇರ್ಬೋದು, ID ನಂಬರ್ ಇರ್ಬೋದು. ಸೊ ಅದನ್ನ ಲಿಂಕ್ ಮಾಡಿ ನೀವು ಟ್ರೀಟ್ಮೆಂಟ್ ಇನಿಷಿಯೇಟ್ ಮಾಡೋಕ್ಕೋಸ್ಕರ HSS ರಿಜಿಸ್ಟರ್ಡ್ ಎಂಟ್ರಿ ಮಾಡಿದ್ರು ಟ್ರೀಟ್ಮೆಂಟ್ ಫಾಲೋ ಪ್ಲಾನ್ ಮಾಡಬೇಕು. ಪ್ಲಸ್ ಸೈಟ್ ವಿಸಿಟ್, ಸೂಪರ್ವೈಸರ್ ವಿಸಿಟ್ಸ್ ಇತ್ತು, ಅದರಲ್ಲಿ ವಿಸಿಟ್ ಮಾಡಿದ್ರು, ಏನು ರೆಕಮೆಂಡೇಶನ್ಸ್ ಮಾಡಿದ್ರು ಅದನ್ನ ನೀವು ನೋಡ್ಕೋಬಹುದು. ಏನು ಅಬ್ಸರ್ವೇಷನ್ ಇತ್ತು ಪಾಸ್ವರ್ಡ್ ಚೇಂಜ್ ಮಾಡ್ಕೊಳ್ಳೋದು ಆಪ್ಷನ್ ಇದೆ, ಮೊದಲೇ ಸೈಟ್ ಸ್ಟೇಟಸ್ ನೋಡೋಣ. ಸೈಟ್ ಸ್ಟೇಟಸ್ ಅಲ್ಲಿ ಇದೆಲ್ಲ ಮುಂಚೆನೆ ಫಿಲ್ ಆಗಿರುತ್ತೆ. ಅಂದ್ರೆ ಸೈಟ್ ಕೋಡು, ಸೈಟ್ ನಂಬರು, ಯಾವ ಟೈಪ್ CLC ಇದು, ಆಮೇಲೆ ಸೈಟ್ ಟೈಪ್ ಇದೆ, ಆಮೇಲೆ ಅಡ್ರೆಸ್, ಸೈಟ್ ನೇಮ್ ಏನಿದೆ ಅದು, ನಮ್ಮ ಅಟ್ಯಾಚ್ RI ಏನಿದೆ ಅದು ICMRNI ಅಂತ. ಇದು ಎಕ್ಸಾಂಪಲ್ ತಗೊಂಡಿರೋದು ಗವರ್ಮೆಂಟ್ ಮೆಡಿಕಲ್ ಕಾಲೇಜ್ ಲಿಂಕ್ ಆಗ್ಬೇಕು. ಏಲೂರು TSC ಇದು ಅಲ್ಲಿ ತಮಿಳುನಾಡು. ಸೊ ಟಾರ್ಗೆಟ್ ಏನಿದೆ ಫಸ್ಟ್ ಮಾಡೋದಕ್ಕೆ ಇದು ಎಂಟ್ರಿ. ಸೊ ಟಾರ್ಗೆಟ್ ಏನಿದೆ, ನಾನು ಕೆಲವೊಂದಕ್ಕೆ 300 ಇರ್ಬೋದು, ಕೆಲವೊಂದಕ್ಕೆ 200 ಇರ್ಬೋದು, ಕೆಲವೊಂದಕ್ಕೆ 150 ಇರ್ಬೋದು, ಕೆಲವೊಂದಕ್ಕೆ 300 ಇರ್ಬೋದು. ಸೈಟ್ಸ್ ಸೈಟ್ಸ್ ಹಾಗಿದ್ರೆ ಮಾಡಬೇಕು, ಇಲ್ಲ ಮಾಡಬೇಕು. ಹಾಗಿದ್ರೆ ಅವತ್ತು ಟೆಂಟೇಟಿವ್ ಶೆಡ್ಯೂಲ್ ಪ್ಲಾನ್ ಮಾಡ್ಕೊಂಡಿದ್ರೆ ನೀವು ಈಗಾಗಲೇ ಎಲ್ಲ ಸೆಟ್ ಮಾಡಿರ್ಬೋದು. ಬಟ್ ಮಾಡೋದಕ್ಕೆ ಮುಂಚೆ ಪ್ಲಾನಿಂಗ್ ಅಲ್ಲಿ ಟೆಂಟೇಟಿವ್ ಎಲ್ಲ ಪ್ಲಾನ್ ಮಾಡ್ತಾರೆ. ಸ್ಯಾಂಪಲ್ ಕಲೆಕ್ಷನ್ ಸ್ಟಾರ್ಟ್ ಆಗೋದು ಯಾವುದು ಸಪೋಸ್ ಪ್ಲಾನ್ ಮಾಡಿದ್ರೆ ಆಗಲಿ ನಮ್ದು ಕಾಲಿಲ್ಲ ಶುರು ಮಾಡಿದ್ರೆ ಶುರು ಆಗ್ತಾ ಇದೆ. ಡೇಟಾ ಕಲೆಕ್ಷನ್ ಡೈಲಿ ಮಾಡ್ತಾ ಇದ್ದೀರಾ, 6 ದಿನ ಮಾಡ್ತಾ ಇದ್ರು ಆಗಲಿ. ಸೊ ಗಂಟೆ ಮಾಡ್ತಾ ಇದ್ರು ಡೈಲಿ ಮಾಡ್ತಾ ಇದ್ರೆ ಡೈಲಿ ಅಂತ ಇಲ್ಲಿ ತನಕ ಕಲೆಕ್ಟ್ ಆಗಿರೋದು ಒಂದು ಬರ್ತಾ ಇದೆ. ಲಾಸ್ಟ್ ಸ್ಯಾಂಪಲ್ ಕಲೆಕ್ಟ್ ಅದೇ ಅವತ್ತೇ ಶುರು ಮಾಡೋದು 1ನೇ ತಾರೀಕು ಆಟೋಮೆಟಿಕ್ 1. ನೆಕ್ಸ್ಟ್ ಟೋಟಲ್ ರೆಸ್ಪಾನ್ಸ್ ನೋಡ್ಸುತ್ತೆ. ಸೊ
ಮಾಡಿದ್ರೆ RIಯಲ್ಲಿ ಎಷ್ಟು ರಿಸೀವ್ ಮಾಡಿ ಫೈನಲೈಸ್ ಆಗಿದೆ, ಅಂದ್ರೆ ಅದೇ ರೀತಿ ಸ್ಯಾಂಪಲ್ಸ್ ರೆಫರೆನ್ಸ್ ಲ್ಯಾಬೋರೇಟರಿ ಎಷ್ಟು ರೀಚ್ ಮಾಡಿದ್ರೆ ಏನಾದರೂ ಇಂಡಿವಿಜುವಲ್ ಟೈಪ್ ಮಾಡಿ ನೀವು ಕಳಿಸ್ಬೋದು, ಮಾಡಿ ಇಲ್ಲಿ ಬರುತ್ತೆ ಟೈಪ್ ಮಾಡಿ ಕಳಿಸ್ಬೋದು. ಇಷ್ಟು ರೀಸನ್ ಆಗುತ್ತೆ ಅದು ಡಿಲೀಟ್ ಮಾಡಿ ನೆಕ್ಸ್ಟ್ ಆಗ್ತಿದೆ ಕನ್ಸ್ಯೂಮರ್ ಟೈಪ್ ಮಾಡ್ತೀರಾ, ನೆಕ್ಸ್ಟ್ ಸಬ್ಮಿಟ್ ಕೊಡ್ತೀರಾ, ಹೋಗುತ್ತೆ. ಆಮೇಲೆ ಕಲೆಕ್ಷನ್ ಎಷ್ಟಾಗಿದೆ ಕಂಪ್ಲೀಟ್ ಆಗಿದ್ರೆ ಫೈನಲ್ ಆಗಿ ಎಲ್ಲ ಕಂಪ್ಲೀಟ್ ಆಗಿದ್ರೆ ಎಸ್, ಇಲ್ಲಾಂದ್ರೆ ನೋ. ಇನ್ನು ಈಗ ತಾನೇ ಶುರು ಆಗಿದೆ, ಕಂಪ್ಲೀಟ್ ಆಗಿರೋದು ನಾವು ಸ್ಯಾಂಪಲ್ ಕಲೆಕ್ಷನ್ ಕಂಪ್ಲೀಟ್ ಡೇಟ್ ಎಂದು ಆಮೇಲೆ ಇದು ನೋಡಿ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಡೈಲಿ ಬೇಸಿಸ್ ಅಲ್ಲಿ ನೀವು ಸ್ಟೇಟಸ್ ಆಯ್ತು, ಡೈಲಿ ಸ್ಯಾಂಪಲ್ ಕಲೆಕ್ಷನ್ ಕ್ಲಿಕ್ ಮಾಡ್ತೀರಾ. ಇದನ್ನ ಮೆಡಿಕಲ್ ಸೈಟ್ ಇನ್ಚಾರ್ಜ್ ಇದು, ಸೊ ಅವರು ಮಾಡೋಕ್ಕಾಗಲ್ಲ, ಅವ್ರು ಏನಾದ್ರು ರಿವ್ಯೂ ಮಾಡೋದಷ್ಟೇ, ಡಿಲೀಟ್ ಮಾಡೋದು, ಆ್ಯಡ್ ಮಾಡೋದು, ಅಪ್ರೂವ್ ಮಾಡೋದು. ಡೈಲಿದು ಅಪ್ರೂವ್ ಇಲ್ಲ, ಡಿಲೀಟ್ ಮಿಸ್ಟೇಕ್ ಇದ್ರೆ ಡಿಲೀಟ್ ಮಾಡೋದಷ್ಟೇ. ಕೌನ್ಸಿಲರ್ ಅಪ್ಲಿಕೇಶನ್ ಅದನ್ನ ಎಂಟ್ರಿ ಸೈನ್ ಔಟ್ ಮಾಡಿ ತೋರಿಸ್ತಾ ಇದ್ದೀನಿ. ಓಕೆ, ನಾನು ಮೊಬೈಲಲ್ಲೂ ಮಾಡ್ತಿದ್ವಿ. ಸೊ ನಾನು ಇದರಲ್ಲಿ ಈಗ ಕೌನ್ಸಿಲರ್ ಅದೇ ಸೈಟ್ದು ಕೌನ್ಸಿಲರ್ ಲಾಗಿನ್ ಅಲ್ಲಿ ತೋರಿಸ್ತೀನಿ. ಲಾಗಿನ್ ಆದ್ಮೇಲೆ ಏನಾಗುತ್ತೆ, 5 ಸ್ಯಾಂಪಲ್ ಕಲೆಕ್ಟೆಡ್, 5 ಸ್ಯಾಂಪಲ್ ಕಲೆಕ್ಟೆಡ್ ಅಂತ ಬರ್ತಾ ಇದ್ರೆ ಇವಾಗ ಡೈಲಿ ಸ್ಯಾಂಪಲ್ ಕಲೆಕ್ಷನ್ ಏನ್ ಮಾಡಿದ್ರು ಮಾಡಿದರೆ ಇದೇ ತರ ಇವರು ಆಡ್ ಮಾಡ್ಬೇಕು. ಫಸ್ಟ್ ಎಷ್ಟು ಮಾಡಿದ್ರು 800 KAP, ಓಕೆ, ನಾವು 10 ಮಾಡಿದ್ರೆ 10 ಮಾಡ್ತಾರೆ, ಅದನ್ನ ಟೈಪ್ ಮಾಡಬೇಕು ರಿಮಾರ್ಕ್ಸ್ ಅದನ್ನ ಸಬ್ಮಿಟ್ ಕೊಟ್ರೆ ಅದು ಅಲ್ಲಿ ಸಬ್ಮಿಟ್ 10 ಮಾಡಿದ್ರೆ ಓಕೆ. ಸೊ ಇದನ್ನ ನಾವು ಮೆಡಿಕಲ್ ಆಫೀಸರ್ ಹೋದ್ರೆ ಡೈಲಿ ಇದ್ರು ಅಪ್ರೂವ್ ಮಾಡೋದಾಗುತ್ತೆ. ಮೆಡಿಕಲ್ ಆಫೀಸರು ಲಾಗಿನ್ ಅಲ್ಲಿ ಸೈಟ್ ಇನ್ಚಾರ್ಜ್ ಡೈಲಿ ಸ್ಯಾಂಪಲ್ ಕಲೆಕ್ಷನ್. ಇದು ತಪ್ಪಲ್ವಾ, ನಾವು 15 ಮಾಡಿದ್ವಿ, ಓಕೆ ಸರಿ ಡಿಲೀಟ್ ಮಾಡೋಣ, ಆಕ್ಷನ್ ಏನು ಡಿಲೀಟ್, ಓಕೆ ಡಿಲೀಟ್ ಆಕ್ಷನ್ ತಗೊಳ್ಳಿ. ಸರಿ ಇದ್ರೆ ಅವ್ರು ಏನು ಮಾಡೋದಿಲ್ಲ. ಕೌನ್ಸಿಲರ್ ಕಡೆಯಿಂದ ಎಷ್ಟೊತ್ತಿಗೆ 1 ನಿಮಿಷ ಆಡ್ ಮಾಡ್ತೀರಾ, ಓಕೆ ಸ್ಯಾಂಪಲ್ ಕಲೆಕ್ಷನ್ ಹೋಗ್ತೀರಾ, ಆಡ್ ಮಾಡ್ತೀರಾ, ಡೇಟ್ ಇರುತ್ತೆ, ಎಷ್ಟಾಯ್ತು ನಂಬರ್ ಹಾಕ್ತೀರಾ, ಸಬ್ಮಿಟ್ ಮಾಡ್ತೀರಾ, ಮುಗೀತು. ಸೊ ಡೈಲಿ ಅಪ್ಡೇಟ್ ಕೆಲಸ ಮಾಡಿ. ಈ ಲಾಗಿನ್ ನೀವು ಲ್ಯಾಬ್ ಟೆಕ್ನಿಷಿಯನ್ ಲಾಗಿನ್ ಅಲ್ಲಿ ಆದ್ರೂ ಮಾಡ್ಬೋದು ಅಥವಾ ಕೌನ್ಸಿಲರ್ ಲಾಗಿನ್ ಮಾಡ್ಬೋದು, ಒಬ್ರು ಮಾಡಿದ್ರೆ ಸಾಕು. ನೆಕ್ಸ್ಟ್ ಡೇಟಾ ಫಾರ್ಮ್, ಓಕೆ 1 ವಾರ ಆಯ್ತು, ಡೇಟಾ ಕಲೆಕ್ಷನ್ ಆಗಿದೆ, ಓಕೆ ಯಾವತ್ತು ಕಳಿಸ್ತಾ ಇದ್ರಿ, 4ನೇ ತಾರೀಕು ಕಳಿಸ್ತಾ ಇದೀವಿ ಅಂತ ಹೇಳಿ. ಸೊ ಇದು ಯಾವತ್ತಿಂದ ಯಾವತ್ತರ ತನಕ, 1ನೇ ತಾರೀಕಿಂದ 4ನೇ ತಾರೀಕು ತನಕ ಕಲೆಕ್ಟ್ ಮಾಡ್ಬೋದು. ಓಕೆ, ಡೇಟಾ ಫಾರ್ಮ್ ಸೊ ಇಲ್ಲಿ ಆಡ್ ಮಾಡ್ಬೋದು, ಈಗ ಇಲ್ಲ ನಾವು ಆಡ್ ಮಾಡಿ. ಸೊ ಆಡ್ ಮಾಡೋದ್ರಲ್ಲಿ ಡೇಟ್ ಯಾವತ್ತು ಕಳಿಸ್ತಾ ಇದೀವಿ, 4ನೇ ತಾರೀಕು ಕಳಿಸ್ತಾ ಇದೀವಿ. ಡೇಟ್ ಬರೋದಿಲ್ಲ, ಯಾಕಂದ್ರೆ 4ನೇ ತಾರೀಕು
4ನೇ ತಾರೀಕು ಇನ್ನೂ ಆಗೇ ಇಲ್ಲ. ಇವತ್ತೇ ಆಗಿರೋದು. ಸೊ ಇವತ್ತು 2ನೇ ತಾರೀಕು ಬಿಟ್ಟು 2ನೇ ತಾರೀಕು ತೋರಿಸ್ತೀನಿ. ಇವತ್ತು ಇದೆ. ಟ್ರಾನ್ಸ್ಪೋರ್ಟೇಷನ್ ಡಿಸ್ಪ್ಯಾಚ್. ಸೊ ಯಾರಿಗೆ ಕಳಿಸ್ತಾ ಇದ್ರೆ ಕಳಿಸ್ತಾ ಇದ್ರೆ ಸ್ಯಾಂಪಲ್ ನಂಬರ್ ಎಷ್ಟಿತ್ತು ಹಾಕ್ತೀರಿ. ಸ್ಯಾಂಪಲ್ ನಂಬರ್ ಎಷ್ಟಿತ್ತು 01 ಹಾಕ್ತೀರಾ. ಕೊರಿಯರ್ ಯಾವುದು ಕಳಿಸ್ತಾ DTCD ಪ್ರೊಫೆಷನಲ್ ಹಾಕ್ತೀರಿ. ಕೊರಿಯರ್ ಟ್ರ್ಯಾಕಿಂಗ್ ID ಹಾಕ್ತೀರಾ. ಮತ್ತೆ ಅಪ್ರೂವ್ ಯಾರು ಕಳಿಸ್ತಾ ಇದ್ದಾರೆ ಅಪ್ರೂವ್ ಮಾಡಿದ್ರೆ ಮೆಡಿಕಲ್ ಆಫೀಸರ್ ಇಲ್ಲ ಇದು ಅಪ್ರೂವ್ ಮೆಡಿಕಲ್ ಆಫೀಸರ್ ಇದು ಹಾಕಿ ಸೆಂಡ್ ಮಾಡೋದಷ್ಟೇ. ನಂಬರ್ ಸಬ್ಮಿಟ್ ಮಾಡಿದಾಗ ಸಬ್ಮಿಟ್ ಆಗುತ್ತೆ. ಮೆಡಿಕಲ್ ಆಫೀಸರ್ ಸ್ಯಾಂಪಲ್ ನಂಬರ್ 01 ಟೆಕ್ನಿಷಿಯನ್ ತೋರಿಸ್ತಾ ಇದೆ. ತಪ್ಪಾಗಿದ್ರೆ ಇಲ್ಲೇ ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡ್ಬೋದು. ನಾವು ಈಗ ಸಬ್ಮಿಟ್ ಆಗಿದೆ ಅಂತ ಡೈಲಿ ಸ್ಯಾಂಪಲ್ ಡೇಟಾ ಫಾರ್ಮ್ ಶೀಟ್ ನೋಡ್ತಾರೆ. ಓಕೆ ತಪ್ಪಿಲ್ಲ 20 ಮಾಡಿದ್ದು ಅಪ್ರೂವ್ ಆದ್ರೆ ಓಕೆ ಎಲ್ಲ ಸರಿ ಆದ್ರೆ ಅಪ್ರೂವ್ ಕೊಟ್ಟರೆ ಅಪ್ರೂವ್ ಇಷ್ಟೇ ಮಾಡಬೇಕು. ಓಕೆನಾ? ಓಕೆ